ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಶಾಪಿಂಗ್ದೇ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ಟಾಯ್ಸ್ ಶಾಪು ಓಪನ್ ಇರಲಿಲ್ಲ ಅಲ್ವಾ. ಸೊ 3 o'clockವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ನಿನ್ನೆ ಮನೆಗೆ ಹೋಗ್ಬಿಟ್ಟಿದ್ವಿ. ಸೊ ಅವತ್ತು ಮತ್ತೆ ವಾಪಸ್ ಬಂದಿದ್ದೀನಿ. ಅಲ್ಲಿಗೆ ಟಾಯ್ಸ್ ಶಾಪ್ ಓಪನ್ ಇರುತ್ತೆ ಅಂತ ಸ್ಯಾಟರ್ಡೇ ಆಗಿದ್ದರಿಂದ. ಸೊ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಕೊನೆ ತನಕ ನೋಡಿ, ಇನ್ನೇನು ಇದೆ ಸರ್ಪ್ರೈಸಿಂಗ್ ಎಲ್ಲ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರು ಇನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಸ್ವಲ್ಪ ಚಿಕ್ಕದಿಲ್ವ? ಇಷ್ಟು ದೊಡ್ಡದೇ ಇರೋದು? ಸಾಫ್ಟ್ ಇರುತ್ತಲ್ಲ ಅಲ್ಲ, ಸ್ವಲ್ಪ ಇದು ದಪ್ಪ ಅನ್ನಿಸ್ತಿದೆ. ಚಿಕ್ಕ ಥರದಿಲ್ವಾ? ಇದು ಫ್ರೂಟ್ಸ್ ಎಲ್ಲ ಹಾಕ್ತಾರಲ್ಲ ಆ ಥರದ್ದು ಇದೆಯಾ? ಅದಿಲ್ಲ. ಅವಳು ಸ್ವಲ್ಪ ಇವಾಗ ಕೈಯೆಲ್ಲ ಹಾಕೋಕೆ ಶುರು ಮಾಡಿಬಿಟ್ಟಿದ್ದಾಳೆ. ಸೊ ಹಂಗಾಗಿ ತೊಗೊಂಡೋಗೋಣ ಅಂತ ಬಂದರೆ ಒಂದು ಸ್ಪೆಸಿಫೈಡ್ ತೊಗೊಂಡೋಗಿದ್ದೆ. ಅದು ಹಾಗೇ ಅದು ಹಾಕ್ಬಾರ್ದು ಅಂತಲೂ ತುಂಬ ಬರುತ್ತೆ, ಇದನ್ನು ಹಾಕ್ಬಾರ್ದು ಅಂತ ಬರುತ್ತೆ ಡಾಕ್ಟರ್ ಸಜೆಷನ್. ಇದು ತುಂಬ ದಪ್ಪ ಇದೆ, ಅವಳ ಬಾಯಿಗೆ ಹಾಕೋಕ್ಕೆ ಆಗಲ್ಲ, ಅವಳ ಬಾಯಿ ಚಿಕ್ಕ ಇರೋದ್ರಿಂದ. ನೋಡೋಣ, ಟ್ರೈ ಮಾಡಲಿ. ಇಲ್ಲಿ ಎಲ್ಲ ಥರದ್ದು ಟಾಯ್ಸು ಕೂಡ ಸಿಗುತ್ತೆ. ಅಂದರೆ 0 to 14 ಇಯರ್ಸ್ವರೆಗೂ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ 14 ಇಯರ್ಸ್ವರೆಗೂ ಕಾರ್ಸ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಆಗಿರ್ಬೋದು, ಅಥವಾ ಎಲ್ಲ ಬ್ಯಾಟ್ರಿ ಯೂಸ್ ಮಾಡೋವಂಥದ್ದು, ಬಾರ್ಬಿ ಡಾಲ್ಸ್ ಆಗಿರ್ಬೋದು, ಮಕ್ಕಳಿಗೆ ಏನೇನಿರುತ್ತೆ ಚಿಕ್ಕ ಚಿಕ್ಕ ಕಾರ್ ಟೈಪ್ ಇರ್ಬೋದು, ಆ ಥರದ್ದೆಲ್ಲ ಕೂಡ ಇದೆ. ಇದು ಎಲ್ಲಿ ಬರುತ್ತೆ ಅಂದರೆ ಕಾಂಪ್ಲೆಕ್ಸ್ ಒಳಗಡೆ ಹೋದರೆ, ನೀವು ನೋಡಿದ್ರಲ್ಲ ಮುಂಚೆ, ಅದ್ರ ಒಳಗಡೆ ಬಂದರೆ ಐಟೆಕ್ ಟಾಯ್ಸ್ ಆ್ಯಂಡ್ ಗೇಮ್ಸ್ ಅಂತ ಇದೆ. ತುಂಬ ವೆರೈಟೀಸ್, ಕ್ಯಾರಮ್ ಬೋರ್ಡ್ ಆಗಿರ್ಬೋದು, ಮೀನ್ಸ್ ಪ್ಲೇ ಥಿಂಗ್ಸ್ ಏನೇನಿರುತ್ತೆ ಅದೆಲ್ಲ ಸಿಗುತ್ತೆ ಅದರೊಳಗೆ. ಮತ್ತು ಮಕ್ಕಳಿಗೆ ಚಿಕ್ಕ ಚಿಕ್ಕ ಕಾರ್ಸ್ ಆಗಲಿ, ಚೇರ್ಸ್ ಆಗಲಿ, ಡಾಲ್ಗಳಾಗಲಿ, ಮತ್ತು ಈ ಥರ ಎಲ್ಲ ಗೇರ್ಸ್, ಸೈಕಲ್ ಥರ ಎಲ್ಲ ಇರುತ್ತಲ್ವ, ಮೀನ್ಸ್ ಚಿಕ್ಕದಾಗಿ ಮೂವ್ ಮಾಡೋವಂಥದ್ದು, ಅವಾಗಿನ್ನೂ ಕಾಲು ಬಂದರೆ ಎಲ್ಲ ಮಾಡೋವಂಥದ್ದು, ಮತ್ತು ಬಾತಿಂಗ್ ಆಗಿರ್ಬೋದು, ಕ್ಯಾರಿ ಕಟ್ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ವ ಅದು, ಮತ್ತು ಟ್ರಾಲಿನೂ ಕೂಡ ಇರುತ್ತೆ. ಸೊ ಅದಾದಮೇಲೆ ನಾವು ಸ್ವಲ್ಪ ನನ್ನ ಮೊಬೈಲ್ ಯಾವಾಗಲೂ ಎತ್ತಿ ಹೊಡೆದಾಕೋತಿರ್ತೀನಿ. ಸೊ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋಕ್ಕೆ ಅಂತ ಬಂದಿದ್ದೀನಿ. ಅಲ್ಲಿ ಇಲ್ಲ ಅಂತೇಳಿದ್ರು. ಒಂದು 5 to 10 minutes ವೆಯ್ಟ್ ಮಾಡಿ ಅಂಥೇಳಿ. ಇಲ್ಲಿ ಎಲ್ಲ ಥರದ ಐಟಮ್ಸ್ಗಳು ಕೂಡ ಸಿಗುತ್ತೆ. ರೇಸರ್ ಮಾಡೋದಾಗಿರ್ಬೋದು. ಮತ್ತು ಇದೆಲ್ಲಿ ಬರುತ್ತೆ ಅಂದರೆ ಸೋನಿ ಫೇಮಸ್ ಟೆಲಿಕಾಮ್ ಅಂತ ಇದೆ. ಇಲ್ಲಿ ಖಾದಿಮ್ಸ್ ಅಂತ ಇದೆ. ಫೋರ್ಟ್ ಬ್ಲಾಕ್ ಬಂದರೆ 8th ಮೇನ್ ರೋಡಲ್ಲಿ 9th ಮೇನ್ ರೋಡಲ್ಲಿ ಶಾಪಿಂಗ್ ಇರುತ್ತೆ. ಈ ಕಡೆನೂ ಇರುತ್ತಲ್ವ. 8th ಮೇನ್ ರೋಡಲ್ಲಿ ಖಾದಿಮ್ಸ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಇರುತ್ತೆ. ಫೇಮಸ್ ಟೆಲಿಕಾಮ್ ಅಂತೇಳಿ ಮೊಬೈಲಿಗೆ ಸಂಬಂಧಪಟ್ಟಂಥ ಎಲ್ಲ ಐಟಮ್ಸ್ಗಳು ಕೂಡ ಅವ್ರ ಹತ್ರ ಇರುತ್ತೆ. ಥಿಂಗ್ಸು, ನೀವು ಐಪಾಡ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು, ಮೊಬೈಲ್ ಸ್ಕ್ರೀನ್ ಗಾರ್ಡ್ಸ್ ಆಗಿರ್ಬೋದು ಎಲ್ಲ. ಅದಾದಮೇಲೆ ಮತ್ತು ನಾನು ಅಲ್ಲೇ ಇದಕ್ಕೆ ಬಂದೆ, ಸ್ವಲ್ಪ ಡಿ ಮಾರ್ಟ್ಗೆ. ತುಂಬ ಐಟಮ್ಸ್ಗೆ ಅಂತ ಏನು ಬರಲಿಲ್ಲ, ಬಿಕಾಸ್ ಯಾಕೆಂದರೆ ನಾನು ಸ್ವಲ್ಪ ಊರಿಗೆ ಹೋಗ್ತಿದ್ದೆ. ಏನು ಶಾಪಿಂಗ್ ಗ್ರಾಸರಿಗೆಲ್ಲ ಹೋಗಲಿಲ್ಲ, ನಾನು ಸ್ವಲ್ಪ ಊರಿಗೆ ಹೋಗಬೇಕಿತ್ತಲ್ವ. ಅಲ್ಲಿ ಸ್ವಲ್ಪ ಬಿಸ್ಕೆಟ್ಸ್ ಆ ಥರ ಎಲ್ಲ ಬೇಕಿತ್ತು. ಇಲ್ಲಿ ಬಂದರೆ ನೀವು ಸ್ಟಾರ್ಟಿಂಗಲ್ಲೇ ಇವಾಗ ಇಟ್ಟಿದ್ದಾರೆ ಬಿಸ್ಕೆಟು, ಯೂನಿಬಿಕ್ ಅಂಥೇಳಿ ಬೈ 1 get 1 ಇರುತ್ತೆ. 190 rupeesಗೆ 2 ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. 1 ಆಗಿರೋದ್ರಿಂದ 190 rupees ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಟ್ಸು, ಡ್ರೈ ಫ್ರೂಟ್ಸ್ ಆ ಥರ ಎಲ್ಲ ಹಾಕಿರ್ತಾರೆ. ಅದಾದಮೇಲೆ ಬೈ 1 get 1 ಇರುತ್ತೆ, ಅಥವಾ ಇಷ್ಟು ಕಮ್ಮಿ 50 rupees ಆಫ್ ಆ ಥರ ಎಲ್ಲ. ಸೊ ಇಲ್ಲೆಲ್ಲ ತುಂಬ ಆಫರ್ಸ್. ಡಿ ಮಾರ್ಟ್ ಮೇಲೆ ಹೋಗ್ಬಿಡ್ತೀನಿ. ನೀನು ಸೂರ್ಯಕಾಂತಿ ಬೀಜ ಮತ್ತು ಇದು ಪಂಪ್ಕಿನ್ ಸೀಡು ಅಜ್ಜೋರ್ಗೇನಿದ ಇಲ್ಲಿ ತೊಗೊಂಡಿದ್ದೀನಲ್ಲ, ಅದು ತಿಂತಿದ್ದು ಗೊತ್ತಾಯ್ದವ. ಪ್ರಾಮಿಸ್ ತಿಂದು ತಗೊಂಡು ಈ ಬಿಸ್ಕೆಟ್ನ ತಿಂತಿದ್ದಾರೆ ಇದರಿಂದ. ಅದಕ್ಕೆ ಏನು ಮಾಡಿದೆ, ತೊಗೊಂಡು ಹೋಗೋಣ ಅಂಥೇಳಿ ನಾನು ಇದು ಮಾಡಿದೆ. ಪ್ರೈಸ್ಗಳು ಕೂಡ ಎಲ್ಲ ಈ ಥರ ಇರುತ್ತೆ. ತುಂಬಾ ಚೆನ್ನಾಗೂ ಇರುತ್ತೆ. ಇದೆಲ್ಲ ಒಂದು ಬಾದಾಮ್ ಮಿಲ್ಕ್ ಆ ಥರ ಎಲ್ಲ ಇತ್ತು. ಬಾದಾಮ್ ಮಿಲ್ಕ್ ಇತ್ತು ನನ್ನ ಊರಲ್ಲಿ, ನಾನು ತೊಗೊಂಡೋಗಿದ್ದೆ ಲಾಸ್ಟ್ ಟೈಮ್, ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ನನಗೆ ಸ್ವಲ್ಪ ಓಟ್ಸ್ ಜೊತೆ ಹಾಕ್ಕೊಳ್ಳೋದಕ್ಕೆ ನಮ್ಮಮ್ಮ ಅವ್ರು ಏನಾದರೂ ಬೆಳಗ್ಗೆ ಸರಿ ರೈಸ್ ಐಟಮ್ ಮಾಡಿದ್ರೆ, ನನಗೆ ಓಟ್ಸ್ಗೆ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಚಿಯಾ ಸೀಡ್ಸು ಮತ್ತು ಫ್ಲೆಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಆ ಥರದ್ದೆಲ್ಲ ತೊಗೊಳಕ್ಕೆ ಬಂದೆ.
ಸೊ ಅಲ್ಲಿ ಒಂದೊಂದಿತ್ತು ಒಂದೊಂದಿಲ್ಲ. ಆಮೇಲೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದಕ್ಕೆ ಇದು ಬೇಕಿತ್ತು, ಖರ್ಜೂರ ಬೇಕಿತ್ತು. ಬಟ್ ಇನ್ನೊಂದು ಲಯನ್ ಡೇಟ್ಸ್ ಅಂತ ಬರುತ್ತೆ, ಅದು ಇರಲಿಲ್ಲ. ಅದರಲ್ಲೇ ಬೇರೆ ಥರ ಇತ್ತು, ಅದೇನೇ, ಬಟ್ ಮುಂಚೆ ತೊಗೊಂಡಿದ್ದ ಥರ ಬರ್ತಿರ್ಲಿಲ್ಲ. ಈಗ ಬೇರೆ ಥರ ಇತ್ತು, ಅದನ್ನು ಬಂದೆ. ಮತ್ತು ಆಯಿಲ್ಗಳಲ್ಲೂ ಕೂಡ ತುಂಬ ಆಫರ್ಸ್ ಇರುತ್ತೆ. ಅದಾದಮೇಲೆ ಗೊತ್ತಿದಲ್ಲ, ಅಂದರೆ ಫಸ್ಟ್ ಫ್ಲೋರಲ್ಲಿ ಡ್ರೆಸ್ಸಸ್ ಎಲ್ಲ ಇರುತ್ತೆ. ಸೊ ಪಾಪುಗೇನಾದರೂ ಚೆನ್ನಾಗಿತ್ತು ಅಂತ ಮುಂಚೆ ನನಗೆಂತ ಹೋಗ್ತಿದ್ದೆ, ಇವಾಗ ಪಾಪುಗೆ ಬೇಬಿಗೆ ಅಂತ ಹೋಗ್ತೀನಿ. ಸೊ ಅದಾದಮೇಲೆ ಇಲ್ಲೆಲ್ಲ ಒಂಥರ ಶೋ ಐಟಮ್ಸ್, ಫ್ಲವರ್ ಶೋ ಗಿಡೋವಂಥದ್ದೆಲ್ಲ ಇರುತ್ತೆ. ಸೊ ನಮ್ಮಮ್ಮ ಇದನ್ನು ಕೇಳ್ತಿದ್ರು, ಅಂದರೆ ಯಾವಾಗ ಅದು ತೊಗೊಂಬ ಅಂತೇಳಿ. ಸೊ ಇದು ಯಾವಾಗಲೂ 50 ರುಪೀಸ್, 1 ರುಪೀಸ್ ಕಮ್ಮಿ, 49 ರುಪೀಸೇ ಇರುತ್ತೆ. ಸೊ ಹಬ್ಬದ ಟೈಮ್ಗಳೆಲ್ಲ ಇದನ್ನು ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದ್ರೆ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತಲ್ವ. ಸೊ ಅವ್ರಿಗೊಂದು 2 ತೊಗೊಂಡೆ. ಸೊ 2 ಸಾಕು ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಅದನ್ನು ಕೊಟ್ಟಿದ್ವಿ, ಅದನ್ನು ಬ್ಯಾಂಗ್ಳೂರಿಗೆ ಬರೋ ಟೈಮಲ್ಲಿ ನಾಯಿ ಕಚ್ಚಿ ಹಾಕ್ಬಿಟ್ಟಿತ್ತು ಅಂತ ಹಾಕ್ಕೊಂಡು. ಎಲ್ಲ ನೋಡಿ ಎಷ್ಟು ಜನ. ನಾರ್ಮಲ್ ಡೇಸ್ ಸ್ಯಾಟರ್ಡೇ ಅಂತೂ ಬೆಳಗ್ಗೆ ಬಂದರೆ ಅಷ್ಟು ಜನ ಇರೋಲ್ಲ. ಬಟ್ ಒಂದು 2 o'clock 3 o'clock ಮೇಲೆ ಆಗಿಬಿಟ್ರೆ ಅಂತೂ ದಯವಿಟ್ಟು ಹೋಗಬೇಡಿ, ವೀಕ್ ಡೇಸಲ್ಲಿ ಹೋಗಿ. ಬಟ್ ಇಲ್ಲದೇ ಇರೋರು ಏನು ಮಾಡೋಕ್ಕಾಗಲ್ಲ, ಸ್ಯಾಟರ್ಡೇ ಸಂಡೇನೇ ಹೋಗ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಹೋಗಿ ಬಂದುಬಿಡಿ, ದಟ್ಸ್ ಬೆಟರ್ ಅಂತ ಹೇಳ್ಬೋದು. ಇಲ್ಲಾಂದರೆ ಬಿಲ್ಲಿಂಗ್ ಕೌಂಟರಲ್ಲೂ ತುಂಬ ಕಷ್ಟ ಆಗುತ್ತೆ. ಮತ್ತು ಇಲ್ಲಿ ಪರ್ಚೇಸ್ ಮಾಡುವಾಗ್ಲೂ ಜನ ದೊಬ್ಬಿ ಅಂತ ಅನ್ನಿಸ್ದಾಗ ಕಂಫರ್ಟಬಲಾಗಿ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಎಲ್ಲ ಕಣ ಚಿಕ್ಕದಿದೆ. ಇದು ನೋಡಿ 50% ಆಫ್ ಇದೆ. ಅದು ಜರ್ಕಿನ್ ಥರ ಬೇಕಂದರೆ ಈ ಥರದ್ದು. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಬೇಕು ಅಂತ ಹೇಳಿದ, ಅದು ತೊಗೊಳೋ ಅಂದರೆ ಅದು ಹುಡುಗಿರ್ದು ಅಂತ ಹೇಳ್ಬಿಟ್ಟು ಹೋದ. ಸೊ ಹುಡುಗಿರಿಗೆ ಫ್ರಾಕ್ ಅಂತೂ ತುಂಬ ಚೆನ್ನಾಗಿದೆ. 299 ರುಪೀಸ್ ಇತ್ತು. ಸೊ ನಾನು ಎಲ್ಲಾದರೂ ಹೋದಾಗ ನೋಡಿದೆ, ಇದಂತೂ ತುಂಬ ಸೂಪರ್, ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಚಿಕ್ಕದಿತ್ತು, ಅವಳಿಗೆ ಶಾರ್ಟ್ ಆಗುತ್ತೆ, ಹಾಕಿದ್ರೆ ಇಟ್ಲಿ ಸ್ವಲ್ಪ ದಿನ ಹಾಕೋಣ. ಇವಾಗ ಸದ್ಯಕ್ಕೂ ಬೇಡ ಅಂತ ನೋಡೋಣ, ಇಷ್ಟ ಆದರೆ ಯಾವುದಾದ್ರು ತೊಗೊಳ್ಳೋಣ ಅಂತ ಹೇಳಿದೆ. ಇಷ್ಟ ಆಯಿತು, ಬಟ್ ಕೆಳಗಡೆ ಉಳ್ಕೊಂಡು ಹೋಗ್ಬಿಡುತ್ತೆ ಅಂತ ಹಂಗೆ ಆಮೇಲೆ ಎಲ್ಲ ತೊಗೊಂಡು ಗೊತ್ತಿದೆಯಲ್ವ, ಡೈಪರ್ಸ್ನ ಹೋಗಿ ಚೆಕ್ ಮಾಡ್ತಾನೆ ಇರ್ತೀನಿ ನಾನು. ಬಟ್ ಆನ್ಲೈನಲ್ಲೇ ತರಿಸ್ಕೊಳ್ಳೋದು ಜಾಸ್ತಿ. ಟ್ಯಾರನ್ನು ಇಲ್ಲೇನಾದರೂ ಕಮ್ಮಿ ಇದ್ದರೆ ಇಲ್ಲೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀನಿ. ಸೊ ಇನ್ನೂ ಇದೆ, ಬೈ 1 get 1 949 ಇದು ಪ್ಯಾಂಟ್ಸ್ ಅಂತ ಎಲ್ಲ ಇತ್ತು. ಅದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತಲ್ವ. ಸೊ ಡ್ರೈ ಫ್ರೂಟ್ಸು ಎಲ್ಲ ಇತ್ತು, ಬಟ್ ಅದೇ ಡೇಟ್ಸ್ ಮತ್ತು ಪಿಸ್ತಾ ಇರಲಿಲ್ಲ, ಅದನ್ನು ತೊಗೊಂಬರೋಣ ಅಂತ. ಇಲ್ಲಿ ಬೈ 1 get 1 ಏನೋ ಹಾಕಿದ್ರು, ಇಲ್ಲ ಪ್ರೈಸ್ ಸ್ವಲ್ಪ ಲೆಸ್ ಇರೋ ಅಂಥದ್ದು. ಅದಾದಮೇಲೆ ಎಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು, ಬಿಲ್ಲಿಂಗ್ ಕೌಂಟರ್ ಹತ್ರ ನೋಡಿ ಆಲ್ರೆಡಿ ಎಷ್ಟು ಜನ. ನಾವು ಹೋಗಿದ್ದು 1 o'clockಗಿಂತ ಮುಂಚೆನೇ ಹೋದ್ವಿ, 12:30 ಅನ್ನೋ ಹಂಗೆ. ಬಟ್ ಜನ ನೋಡಿ ಆಲ್ರೆಡಿ ಬಿಲ್ಲಿಂಗಲ್ಲಿ ನಾವು ಒಂದು 5 people ಆದಮೇಲೆ ನಾವು ಹೋಗಿದ್ದು. ಬಿಕಾಸ್ ಅವಳು ಮಲಗಿಸಿ ಬಂದಿರ್ತೀವಲ್ವ, 2 hours ಒಳಗಡೆ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಏನಾಗುತ್ತೆ ಅವಳು ಎದ್ದಾಮೇಲೆ ರಂಪ ಮಾಡ್ತಿರ್ತಾಳೆ. ಆದರೆ ಅವತ್ತು ಸ್ವಲ್ಪ ತುಂಬ ಇತ್ತು. ಜಯನಗರ್ ಹೋಗಿ ಆ ಶಾಪಿಂಗಿಂದ ಅದೇ ಟಾಯ್ಸ್ ಎಲ್ಲ ತೊಗೊಂಡು ಮತ್ತು ಮೊಬೈಲಿಗೆಲ್ಲ ಅದು ಹಾಕಿಸ್ಕೊಂಡು ಇಲ್ಲೂ ಹೋಗಿ ಬರೋ ಅಷ್ಟರೊಳಗೆ ತುಂಬ ಲೇಟ್ ಆಗಿತ್ತು. ಮತ್ತು ಶಾಂಪು ಎಲ್ಲ ಬೇಕಿತ್ತು, ಶಾಂಪೂನು ನೋಡೋಣ ಅಂತ ಬಂದೆ. ಬಟ್ ಆಮೇಲೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಒಂದು ಐಡಿಯಾ ಇರುತ್ತೆ ಅಂತೇಳಿ ಆನ್ಲೈನಲ್ಲಿ ತರಿಸಿದ್ದೆ ಲಾಸ್ಟ್ ಟೈಮು. ಇದಾದಮೇಲೆ ತರಕಾರಿ ಸಾಂಬಾರು ಅನ್ನ ಮಾಡಿದ್ರಮ್ಮ, ಬಂದು ಊಟ ಮಾಡಿದ್ವಿ. ಊಟ ಮಾಡ್ಕೊಂಬಿಟ್ಟು ಮತ್ತು ಅವಳಿಗೆಲ್ಲ ಫೀಡ್ ಮಾಡಿ ಎಲ್ಲ ಆದಮೇಲೆ ನಾವು ಊಟ ಮಾಡಿದ್ದು. 3 o'clock ಆಗಿತ್ತು ಅವತ್ತು. ನೋಡ್ರಲ್ಲ ಇಲ್ಲಿ ಇದು ಬಂದ್ರೆ ಬೇಕಾದ್ರೆ ಎಲ್ಲಿ ಬೇಕು ಅಲ್ಲೇ ಮೈ ಕೆತ್ತಿದ್ದು, ಸ್ವಲ್ಪ ಕುಡಿಯೋಕೆ ಕೊಟ್ಬಿಟ್ರೆ ಸಾಕು. ಸೊ ಬಂದು ಊಟ ಮಾಡಿ ಎಲ್ಲ ಆದಮೇಲೆ ಸಿಸ್ಟರ್ ಮನೆಗೆ ಸರ್ಪ್ರೈಸ್ ವಿಸಿಟ್. ಅವರು 2 ದಿನವೂ ಬಂದಿದ್ರು ನೋಡ್ಕೊಂಡು ಹೋಗೋಕ್ಕೆ. ಬಟ್ ನಾನಿನ್ನೂ ತುಂಬ ದಿನ ಬರಲ್ವಲ್ಲ ಪಾಪ, ಅಲ್ಲಿ ಹೋಗಿ ಒನ್ ಡೇ ಇದು ಬರೋಣ ಅಂತೇಳಿ ನಾನು ಒಂದಿದಾಗ ತೊಗೊಳ್ಕೊಂಡು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಸರ್ಪ್ರೈಸ್ ವಿಸಿಟ್ ಹೇಗಿರುತ್ತೆ ಅಂತ. ಅಲ್ಲಿ ಕೆಳಗಡೆ ಮನೇಲಿ ಸಿಯಾ ಅಂತಿದ್ದಾಳೆ. ನಿಮ್ಮನೆಗೆ ಬೇಕಾ ಬೇಬಿ? ಬೇಕಾ? ಬರುತ್ತೆ, ಇರು ಬೇಬಿ ನಿಮ್ಮನೆಗೆ ಬರುತ್ತೆ ಬೇಬಿ. ಒಯ್ದೀಕಂದ ಅಕ್ಕ ಮನೆಗೆ ಹೋಗ್ತೀಯಾ? ನೋ ನೋ ಬೇಡ, ಇನ್ನೊಂದು ಸರಿ ಹೋಗೋಣ, ನಿನ್ನ ಬರ್ಡೇಗೆ ಹೋಗೋಣ. ನೀನು ಬಾ. ಅದಕ್ಕೆ ವಿಡಿಯೋ ಕಾಲ್ ಮಾಡಿಲ್ವಾ? ಯಾವಾಗ ಮಾಡಿದ್ರು ವಿಡಿಯೋ ಕಾಲ್? ಏ ಮಂಗಿತ್ತಲ್ಲ, ನಾನು ಇರಲಿಲ್ಲ. ಏನಾಯ್ತು? ಸ್ಕೇಟಿಂಗ್ ತಂದಿದ್ದೆ ಏನಕ್ಕೆ? ಬನ್ನಿ ಇದು ಯಾರಾದ್ರೂ ಬಂದ್ರೆ ಬೇರೆ
ಅಯ್ಯೋ ಅವರು ಮಲಗಿದ್ರಂತೆ ಆಯಿತಾ. ನಾವು ಹೋಗಿದ್ದೀವಿ ಅಂತ ಗೊತ್ತಿಲ್ಲ, ಅವನಿಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿಲ್ಲ. ಯಾರೋ ಕಳ್ಳರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಕೇಟಿಂಗ್ ನಿಂತು ತೊಗೊಂಡೋಗಿದ್ದಂತೆ ಹೊಡಿಯೋಕ್ಕೆ ಅಂತೇಳಿ. ನಗು ನಗು ಸರ್ಪ್ರೈಸಾ ಹೆಂಗೆ ಸರ್ಪ್ರೈಸಾ. ಒಂದ್ಸಲ ವಿಡಿಯೋ ಕಾಲ್ ಮಾಡಿದ್ದೆ ನಿಮಗೆ. ನಾವು ಜಯನಗರಕ್ಕೆ ಹೋಗಿದ್ವಿ. ಸರಿ ಹೋಗಿದ್ದೀರಾ? ಹಂಗೆ ಯಾವಾಗಲೂ ಮಲಗಿದ್ದೆ. ನಮ್ಮನೆ ಪಾಪ ಇದು ಸಿಯಾ ಸಿಯಾ ಗೊತ್ತಾಗಿ ಮಾತಾಡ್ಸಲ್ಲ, ಕರೆದು ತಿರ್ಕೊಂಡು ಹೋಗ್ತಾಳೆ. ಕರೆದ್ರು ಆ ಕಡೆ ಹೋಗ್ತೀವಿ. ಪಾಪ ಬಂದಿದೆ ಅಂತ ಬಾರೆ ಇಲ್ಲಿ ಅದೇನು ಫ್ಯಾನ್ ಏನು ಏರೋಪ್ಲೇನ್ ಹೋಯ್ತೈತ್ರು. ಇಷ್ಟೇ ದೊಡ್ಡ ಐತಲ್ಲ ಎತ್ಕೊಂಡ್ಬರೋ ಟೈಮಿಗೆ. ತಲೆ ತಲೆ ಸಪೋರ್ಟ್ ಕೊಟ್ಕೊಂಡ್ರೆ ಸಾಕು, ಹಂಗೆ ಕೈ. ನಾವು ಬೇಡ ಅನ್ಕೊಂಡಿದ್ವಿ, ಬೆಳಗ್ಗೆ ಬರೋಣ ಅಂತ. ಇನ್ನೊಂದು 2 ತಿಂಗಳು ಬರಲ್ವಲ್ಲ ಹೆಂಗಿದ್ರು. ಹಾಂ ಹೆಂಗೆ ನಮ್ಮ ಸರ್ಪ್ರೈಸು? ನಿಜ ಸರ್ಪ್ರೈಸ್. ಅಮ್ಮಿ ನೀವು ಕಮ್ಮಿ ಆಗಿತ್ತಲ್ಲ. ಕಮ್ಮಿ ಆಯ್ತು. ಬಾರೆ ಇಲ್ಲಿ ಬಾರೆ ಇಲ್ಲಿ. ಸಿಯಾ 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 ಬೇಬಿ ಸಿಯಾ ಬೇಬಿ ಹುಷಾರು ಇಬ್ರು. ಮೇಲೆ ಮೇಲೆ ಹಾಕೊಂಡು ಈ ಕಡೆ ಬಿಟ್ರೆ ಈ ಕಡೆ ಇವಳು ಬೀಳ್ತಾಳೆ, ಆ ಕಡೆ ಬಿಟ್ರೆ ಅವಳು ಬೀಳ್ತಾಳೆ. ಇಲ್ಲ ಕಾಲು ಹೊಡ್ಕೊಳ್ಳೋಣ. ಸಿಯಾ ನಮ್ಮನೆಗೆ ಹೋಗೋಣ, ನಮ್ಮನೆಗೆ ಹೋಗೋಣ. ನೀ ಬರಲ್ಲ, ನಮ್ಮನೆಗೆ ಬರಲ್ಲ, ಪಾಪ ಜೊತೆ ಹೋಗೋಣ. ನಿಮ್ಮನೆ ಕರ್ಕೊಂಡು ಹೋಗ್ತೀಯಾ? ಓ ನಮ್ಮನೆಗೆ ಬರಲ್ಲ, ನಿಮ್ಮನೆ ಕರ್ಕೊಂಡು ಹೋಗ್ತೀಯಾ? ನಮ್ಮನೆಗೂ ಬರ್ತೀಯಾ? ಬಾ ಮತ್ತೆ, ನಡಿ ಮತ್ತೆ ಹೋಗೋಣ, ನಡಿ ಮತ್ತೆ ಹೋಗೋಣ. ಅಮ್ಮ ಬರ್ತೀಯ ಕಂದ? ಬುಬ್ಬು ಕೊಡೆ ಜೀವನಗಂಚು ಕೊಡೆ ಇದು ಸರ ಕೊಡ್ತೀಯಾ ನಮ್ಮನೆ ಪಾಪುಗೆ? ಸಿಹಿ ಇಲ್ಲಿ ನೋಡು, ಸರ ಕೊಡ್ತೀಯ, ಇದು ಕೊಡು. ಬಾ ಮತ್ತೆ ಬಿಚ್ಕೊತೀನಿ, ಬಿಚ್ಕೊತೀನಿ, ಬಾ. ಬೇಡ ಯಾಕೆ? ಪ್ಲೀಸ್ ಕೊಡಮ್ಮ, ನಮ್ಮನೆ ಪಾಪ ಚಿಕ್ಕ ಪಾಪ ಅಲ್ವಾ, ಪ್ಲೀಸ್ ಕೊಡಲ್ಲ. ನೀನು ಕೊಡಲ್ಲ. ಮೊದಲೇ ಹೇಳ್ತಿದ್ದೀನಿ, ಆಗಿ ತಂದು ತೋರಿಸಿದ್ರೆ ನಾನು ಸರಿ ಇರಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಆಮೇಲೆ ಕಿರ್ಚಿ ಆದ್ರೆ ಅದು ಬೇರೆ ಆದ್ರೆ ನಂಗೆ ಹಸುನಾ 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 ನಾಯಿ ಅಲ್ಲ. ಬಳೆ ಕೊಡು, ಹೋಗ್ಲಿ ಬಳೆ ಕೊಡು. ಚೈನ್ ಬಿಚ್ಕೊಂತೀನಿ, ಒಂದ್ ಸ್ವಲ್ಪ ಹಾಕೊಂಡು ಕೊಡ್ತಾಳೆ, ಕೊಡು. ಹೋಗ್ಲಿ ಬಳೆ ಕೊಡು. ಬಳೆ ಬಳೆ ಬಳೆನೂ ಕೊಡಲ್ಲ. ಹೋಗ್ ಅಮ್ಮ ಮಾತಾಡ್ಸಂಗಿಲ್ಲ, ಮತ್ತೆ ಮಾತಾಡಂಗಿಲ್ಲ. ಬಳೆ ಕೊಟ್ರೆ ಮಾತ್ರ. ಅಯ್ಯೋ ಅವಳು ನೋಡಲ್ಲ, ಅವಳು ಅನ್ನೋದು ನೋಡಲ್ಲ ಹೆಂಗಂತಾಳೆ. ಹೆಂಗ ಅನ್ನೋದು ಸಿಹಿಯಲ್ಲಿ ಹಿಂಗೆ ಹಿಂಗೆ ಹೆಂಗ ಅನ್ನೋದು ಹಿಂಗಂತಾಳು ನೋಡಲ್ಲಿ. ಸಾಕು ಸಾಕು ಸಾಕು. ನೋಡಿ ಆ ಮಗುಗೆ 2 ಇಯರ್ಸ್ ತುಂಬಿ 2.5 ಇಯರ್ಸ್ ಆಗೋಕ್ಕಾಗಿದೆ ನೋಡಿ. ಅದು ಕೊಡಲ್ಲ. ಇವತ್ತು ನಾಳೆ ಕೊಡ್ತೀನಿ ಅಂತ ಹೇಳೋಳು ಯಾವಾಗ್ಲೂ. ಇವತ್ತಿಲ್ಲ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲ ಇಲ್ಲ ಅಂತ. ಹಂಗೆ ಮಕ್ಳಿಗೆ ಹೇಳ್ಕೊಡ್ಬೇಕು ಆ್ಯಕ್ಚುಲಿ. ಯಾರು ಕಿತ್ಕೊಳ್ಳೋಕೆ ಬಂದಾಗ ಬಿಚ್ಕೊಳ್ಳುವಾಗ ಇಲ್ಲ ಈ ಥರ ಕೊಡಬಾರ್ದು, ಬಿಚ್ಕೊಡ್ಬಾರ್ದು ಅಂತ. ನಾನಂತೂ ಚಿಕ್ಕ ಹುಡುಗಿರಿದ್ದಾಗ ಯಾರಾದರೂ ಕೇಳಿದ್ರೆ ಕಿವಿ ಓಲೆ ಅವಾಗೆಲ್ಲ ಗುಂಡು ಅಂತ ಬರ್ತಿತ್ತು, ಗುಂಡು ಡ್ರಾಪ್ಸ್ ಅಂತ ಬಿಚ್ಕೊಟ್ಟು ಬರ್ತಿದ್ನಂತೆ. ನಮ್ಮಮ್ಮ ಅದೇ ಹೇಳ್ತಿದ್ರು, ನೀನು ಇದ್ದೆ ನೋಡಿ ಹುಡುಗಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮಗು ಹೇಳ್ಕೊಡ್ಬೇಕು ಹಂಗೆ ಮಕ್ಕಳಿಗೆ, ಏನು ಬಿಚ್ಕೊಡ್ಬಾರ್ದು ಮಾಡಬಾರ್ದು ಕೇಳಿದಾಗೆಲ್ಲ ಅಂತೇಳಿ. ಆಮೇಲೆ ಅಂತ ಹೇಳ್ತಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ನಿಮಗೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಬಟ್ ಇದು ನಾನು ತೊಗೊಂಡಿರೋದಲ್ಲ, ನನ್ನ ಸಿಸ್ಟರ್ ಮನೇಲಿ ತೊಗೊಂಡಿರೋದು. ಬಟ್ ತುಂಬ ಚೆನ್ನಾಗಿದೆ. ಅವ್ರು ತೊಗೊಂಡು ಒಂದು 6 ಮಂತ್ ಮೇಲಾಗಿದೆ. ಸೊ ತುಂಬ ಚೆನ್ನಾಗಿದೆ. ಇದೇನೆಂದರೆ ಕಾಯಿ ತುರಿಯೋ ಮಿಷಿನು ಮತ್ತು ಆರೆಂಜ್ ಜ್ಯೂಸ್ ಕೂಡ ಮಾಡ್ಬೋದು. ಇದ್ರ ಬ್ರ್ಯಾಂಡ್ ಬಂದು ಬ್ರೀ ವೈನ್ ಅಂಥೇಳಿ. ಇದು ನಮಗೆ ನಾವು ಮನಿ ಕೊಟ್ಟು ತೊಗೋತೀವಿ, ನಮಗೆ ಯಾವುದೋ ಪ್ರಮೋಷನ್ ಆಗಲಿ ಆ ಥರದ್ದು ಯಾವುದಕ್ಕೂ ಬರಲ್ಲ. ತುಂಬ ಸಬ್ಸ್ಕ್ರೈಬರ್ಸ್ ಇದ್ದು ವೀಡಿಯೋಗಳು ಚೆನ್ನಾಗಿ ಓಡ್ತಿದ್ರೆ ಅವರಿಗೆ ಸ್ವಲ್ಪ ಐಟಮ್ಸ್ಗಳನ್ನ ಪ್ರಮೋಷನ್ ಮಾಡೋಕ್ಕೆ ಕೊಡ್ತಾರೆ. ಇದು ಪ್ರಮೋಷನ್ದಲ್ಲ, ನಾವು ದುಡ್ಡು ಕೊಟ್ಟು ತಗೊಂಡಿರ್ತಕ್ಕಂಥದ್ದು. ಇದು ನನ್ನ ತಂಗಿದು, ಆ್ಯಕ್ಚುಲಿ ನಂದು ಅಲ್ಲ. ಬಟ್ ಪ್ರಾಡಕ್ಟ್ ಇತ್ತೆಲ್ಲ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದು ಇದಕ್ಕಾ
ಆರೆಂಜ್ ಜ್ಯೂಸ್ಗೆ ಹಂಗೆ ಇಟ್ಕೊಂಡೇ ಇರ್ಬೇಕಾ ಫಿಕ್ಸ್ ಆಗುತ್ತಾ ಇದು ಅದು ಫಿಕ್ಸ್ ಮಾಡ್ಬೋದು ಇದೇ ಥರ ಫಿಕ್ಸ್ ಮಾಡಿಕೊಂಡು ಟೈಟ್ ಆಯಿತು ಇಲ್ಲಿ ಚೆನ್ನಾಗಿ ಹಿಂಗೆ ಒತ್ತಿ ಇಟ್ಕೊಂಡ್ರೆ ಇಲ್ಲಿ ಇದು ಅರ್ಧ ಕಟ್ ಮಾಡ್ಕೊಬೇಕು ಆರೆಂಜ್ ಕಟ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಪೇಸ್ಟ್ ಇಲ್ಲಿ ಬಂದಿರುತ್ತೆ ಈ ಥರ ಟೈಟಾಗಿ ಹಾಕಿಲ್ಲ ನಾನು ಜ್ಯೂಸ್ ಇಲ್ಲಿ ಇದು ಮಾಡಿ ತಿರುಗಿಸ್ತಾ ಇದ್ರೆ ರಸ ಇಲ್ಲೋಗುತ್ತೆ ಇದನ್ನೆಲ್ಲ ಹಾಕೋದು ಆರೆಂಜ್ ಎಲ್ಲ ಹಾಕೋದು ಆರೆಂಜ್ ಹಿಂಗೆ ಇಟ್ಕೊಳ್ಳೋದು ನಾವು ಇಟ್ಕೊಬೇಕು ಇದ್ರಲ್ಲಿ ಇಟ್ಕೋಬೇಕಾ ಇದಕ್ಕೇನೆ ಇದ್ರ ಮೇಲೆನೆ ಇದ್ರ ಮೇಲೆನೆ ಹಿಂಗ್ ಇಟ್ಕೊಂಡ್ರೆ ಈಗ ಇದೆ ಆರೆಂಜ್ ಅನ್ಕೋ ಹಿಂಗ್ ಇಟ್ಕೊಂಡ್ರೆ ಅದು ಇದಾಗುತ್ತೆ ಆರೆಂಜ್ ಇದಾಗುತ್ತೆ ಅದು ಗ್ರೈಂಡ್ ರಸ ಇಲ್ಲಿ ಕೆಳಗಡೆ ಹೋಗುತ್ತೆ ಒಂಚೂರು ಇದು ಕೈ ಏನು ಬರಲ್ಲ ಇದ್ರ ರಸ ಇಲ್ಲಿ ಬರುತ್ತೆ ನಾವ್ ಇದನ್ನ ಸ್ಪೂನ್ ಅಲ್ಲಿ ಹಿಂಗೆ ತಕೊಂಡು ಮತ್ತೆ ಇನ್ನೊಂದು ಜ್ಯೂಸ್ ಇದು ಮಾಡ್ಬೇಕು ಅರ್ಧ ಅರ್ಧ ಮಾಡ್ಕೋಬೇಕು ಆಮೇಲೆ ಕಾಯಿ ತುರಿ ಮಾಡುವಾಗ ಸೊ ಒಪ್ಪಲ್ಲಿ ಆರೆಂಜು ಕೂಡ ಇತ್ತು ಆರೆಂಜ್ ಜ್ಯೂಸ್ ಮಾಡೋಣ ಅಂತ ಮಾಡ್ತಿದ್ದೆ ಮೊದಲು ಇದನ್ನು 2 ಹೋಲ್ ಮಾಡ್ಕೋಬೇಕಾದಂದರೆ 2 ಪೀಸ್ ಮಾಡ್ಕೋಬೇಕಾಗುತ್ತೆ ನಾವು ನಾರ್ಮಲಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿದಾಗ ಅಥವಾ ಗ್ರೈಂಡರಲ್ಲಿ ಮಾಡಿದಾಗ ಕಹಿ ಬರುತ್ತಲ್ವ ಜ್ಯೂಸು ಇದರಲ್ಲಿ ಕಹಿ ಬರಲ್ಲ ಯಾಕೆಂದರೆ ಸೀಡೆಲ್ಲ ಅಂದರೆ ಬೀಜಗಳೆಲ್ಲ ಆ ಪ್ಲೇಟ್ ಒಳಗಡೆ ಉಳ್ಕೊಳ್ಳುತ್ತೆ ರಸ ಮಾತ್ರ ಹೋಲ್ಸಿರೋದ್ರಿಂದ ಕೆಳಗಡೆ ಹೋಗುತ್ತೆ ಸೊ ಈಸಿಯಾಗಿ ಕುಡಿಬಹುದು ಕೈ ಇರಲ್ಲ ಅದ್ರಲ್ಲಿ ಅಂದರೆ ಬೀಜ ಎಲ್ಲ ಇಲ್ಲೇ ಬಂದ್ಬಿಡುತ್ತಲ್ಲ ಹಂಗಾಗಿ ಕೈ ಇರಲ್ಲ ಇಲ್ಲ ಏನಾಗುತ್ತೆ ಮಿಕ್ಸಿಲೆಲ್ಲ ಬೀಜನೂ ಸೇರಿ ಕೈ ಆಗುತ್ತೆ ಜಾಸ್ತಿ ಮಾಡ್ತೀವಿ ಅಂದಾಗ ಒಂದ್ ಪ್ಲೇಟ್ ಇಟ್ಕೊಂಡು ಸ್ಪೂನ್ ಅಲ್ಲಿ ಬೇಕಾದ್ರೆ ಇಲ್ಲ ಕೈಯಲ್ಲಿ ಕೂಡ ಇದು ಮಾಡ್ಬೋದು ಇದನ್ನ ಆಮೇಲೆ ಒಂದ್ಸತಿ ಸ್ಟ್ರೈನ್ ಮಾಡಿಕೊಂಡ್ರೆ ಜ್ಯೂಸ್ ಥರ ಆಗುತ್ತೆ ಚೆನ್ನಾಗಿದೆ ಅಮೆಝಾನು ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಇರುತ್ತೆ ಸೊ ಮಿಕ್ಸಿಗಾದರೆ ನಾವೇನು ಮಾಡಬೇಕು ಅದನ್ನೆಲ್ಲ ಪೀಲ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಮಾಡಬೇಕಲ್ವ ಕಷ್ಟ ಅನಿಸುತ್ತೆ ಇದು ಈಸಿ ಅಂತ ಅನ್ನಿಸ್ತು ಸೊ ಒಂದೇನೆಂದರೆ ಕಾಯಿ ತುರಿಯುವಾಗ ಮಾತ್ರ ಕೇರ್ಫುಲ್ಲಾಗಿ ತುರಿಬೇಕು ತುಂಬ ಸ್ಪೀಡಾಗಿ ಹೋಗ್ತಿರುತ್ತಲ್ವ ಅದು ಸ್ಲೋ ಆ ಥರ ಏನಿರಲ್ಲ ಸೊ ನೋಡ್ಕೊಂಡು ತುಡಿಯೋದ್ರಿಂದ ದೊಡ್ಡದಿದ್ರೆ ಏನಷ್ಟೇ ಭಯ ಆಗೋಲ್ಲ ಚಿಕ್ಕ ಕಾಯಿ ಇರುತ್ತಲ್ವ ಚಿಕ್ಕ ಹೋಳು ಆವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅದು ಬಿಟ್ಟರೆ ಈಸಿಯಾಗಿ ಕೂತ್ಕೊಂಡು ತುರಿಬೇಕು ಅನ್ನೋ ಇದಿರಲ್ಲ ಕಾಯಿ ತುರಿಯುವಾಗ ಕಾಯಿಗೆ ಈ ಥರ ಬ್ಲೇಡ್ನ ಹಾಕ್ಕೋಬೇಕಾಗುತ್ತೆ ಕಾಯಿ ತುರಿಯುವಾಗ ಇಲ್ಲ ಅಂದರೆ ನಾವು ಆರೆಂಜ್ ಜ್ಯೂಸ್ ಮಾಡ್ತೀವಿ ಅಂದಾಗ ಅದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ವೆರಿ ಈಸಿ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ತೊಗೋಬೇಕು ಊರಿಂದ ಬಂದಮೇಲೆ ತೊಗೊಳ್ಳೋಣ ಅಂತ ಐಡಿಯಾ ಮಾಡಿದ್ದೀನಿ ಕಾಯಿ ತುರಿಯುವಾಗ ನಾನು ಸ್ವಲ್ಪ ಇದಿರೋದ್ರಿಂದ ಫಾಸ್ಟ್ ಇರೋದ್ರಿಂದ ಸೊ ಇದಾಗುತ್ತೆ ಆಮೇಲೆ ಬ್ಲೇಡ್ನ ಈ ಥರ ರಿಮೂವ್ ಮಾಡಿ ಅದರಲ್ಲಿ ಒಂದು ಬೌಲ್ ಕೊಟ್ಟಿದ್ದಾರೆ ಆ ಬೌಲ್ಗೆ ಹಾಕಿ ಇಟ್ಕೋಬೋದು ಅದರೊಳಗಡೆ ಪ್ಯಾಕ್ ಮಾಡಿ ಇಟ್ಕೋಬೋದು ಸೊ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಥರ ಇರುತ್ತೆ ಒಳ್ಳೆ ಬ್ಯಾಟ್ರಿ ಥರ ಕಾಣಿಸುತ್ತೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಈ ಥರ ಬ್ಲೇಡ್ ಇರುತ್ತೆ ಮತ್ತು ಹಿಂದ್ಗಡೆ ಸ್ವಿಚ್ ಕೂಡ ಇರುತ್ತೆ ನಾವು ಸ್ವಿಚ್ ಆನ್ ಮಾಡ್ಕೋಬೋದು ಪ್ಲಗ್ಗಿಗೆ ಹಾಕ್ಬಿಟ್ಟು ಹಿಂದೆ ನೋಡಿ ಈ ಥರ ಒಂದು ಇದಿರುತ್ತಲ್ವ ಅದನ್ನು ಆನ್ ಮಾಡೋದು ಬಿಕಾಸ್ ಡೈರೆಕ್ಟ್ ಆದರೆ ಎಫೆಕ್ಟ್ ಆಗುತ್ತೆ ಆ ಥರ ಇದ್ದರೆ ಸ್ವಲ್ಪ ಭಯನೂ ಆಗುತ್ತಲ್ವ ಈ ಥರ ಇದ್ದರೆ ಕೇರ್ಫುಲ್ಲಾಗಿ ಯೂಸ್ ಮಾಡ್ಬೋದು ಆನ್ ಆಫ್ ಎರಡು ಮಾಡಿಕೊಂಡು ಹಾಗಾಗಿ ತುಂಬ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ನೋಡಿದ್ರೆ ಚಿಕ್ಕ ಬ್ಯಾಟ್ರಿ ಥರ ಅಂತ ಅನಿಸುತ್ತಲ್ವ ನನಗೂ ಹಾಗೆ ಅನ್ನಿಸ್ತಿತ್ತು ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೋ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೇಗಿತ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್